ನಮಸ್ಕಾರ ಸ್ನೇಹಿತರೆ. PSTR, GPSTR ಮತ್ತು HSTR 2026 ಕಂಪ್ಲೀಟ್ ಪ್ರಿಪ್ರೇಷನ್ ಸೀರೀಸ್ನ ಡೇ 3 ಮೂರನೇ ದಿನಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮೊದಲನೇ ದಿನದಲ್ಲಿ ನಾವು ರೋಡ್ ಮ್ಯಾಪ್ ನೋಡಿದ್ದೀವಿ. ಎರಡನೇ ದಿನದಲ್ಲಿ ಅಪ್ಲಿಕೇಶನ್ ಮಾಡುವ ಮುಂಚೆ ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ವಿಷಯಗಳನ್ನು ಚೆಕ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಅದರೊಂದಿಗೆ ಇವತ್ತಿನ ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಮಾಹಿತಿ ಹೇಳಿದ್ದು ಏನು ಅಂತಂದರೆ, ಅಪ್ಲಿಕೇಶನನ್ನು ಹೇಗೆ ನಾವು ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಂಥ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳಿಕೊಟ್ಟಿದ್ದೀನಿ. ಅದನ್ನು ಗಮನಿಸಿ. ಇವತ್ತು ನಮ್ಮ ಕೋರ್ಸ್ನಲ್ಲಿ ತುಂಬ ಮುಖ್ಯ ದಿನ. ಯಾಕಂತಂದರೆ ಇಂದಿನಿಂದ ನಾವು ನಿಜವಾದಂಥ ಎಕ್ಸಾಮ್ ಪ್ರಿಪ್ರೇಷನ್ ಮೋಡ್ಗೆ ಹೋಗ್ತಾ ಇದ್ದೀವಿ. ಈ ಕ್ಲಾಸ್ನಲ್ಲಿ ಮೇನ್ ಮೆಸೇಜ್ ಒಂದೇ, ಅಪ್ಲಿಕೇಶನ್ ಒಂದು ಕಡೆ ನಡೆಯಲಿ, ಆದರೆ ಪ್ರಿಪ್ರೇಷನ್ ಇನ್ನೊಂದು ಕಡೆ ಈಗಲೇ ಸ್ಟಾರ್ಟ್ ಆಗಬೇಕು. ನೋಟಿಫಿಕೇಶನ್ ನೋಡಿದವರು ಅನೇಕರು ಇರ್ತಾರೆ, ಅಪ್ಲಿಕೇಶನ್ ಮಾಡೋರು ಕೂಡ ಅನೇಕ ಜನ ಇರ್ತಾರೆ. ಆದರೆ ಎಕ್ಸಾಮ್ ಬರೆಯುವಾಗ ಕಾನ್ಫಿಡೆನ್ಸ್ ಇರುವಂಥ ಕ್ಯಾಂಡಿಡೇಟ್ ಯಾರು ಅಂತಂದರೆ, ಸಿಲೆಬಸ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಧಾರವಾಗಿ ದಿನದಿಂದ ದಿನಕ್ಕೆ ಸ್ಟ್ರಕ್ಚರ್ ಮಾಡಿಕೊಂಡು ಓದುವಂಥ ಕ್ಯಾಂಡಿಡೇಟ್. ಅದಕ್ಕಾಗಿಯೇ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಪ್ರಿಪ್ರೇಷನ್ ಸಿಸ್ಟಮ್ ಕೊಡ್ತೀನಿ. ಇಲ್ಲಿ ಗಮನಿಸಿ, ಇದಕ್ಕೆ ಟುಡೇಸ್ ಆಫಿಷಿಯಲ್ ಸ್ಟೇಟಸ್ ನಾನು ಬೆಳಗಿನ ಅವಧಿಯಲ್ಲಿ CSL ವೆಬ್ಸೈಟನ್ನು ನೋಡಿದಾಗ ಅದರಲ್ಲಿ ಕೆಲವು ಅಪ್ಡೇಟನ್ನು ಗಮನಿಸಿದೆ. ಅದರಲ್ಲಿ ಇಂದು ಬೆಳಗಿನ ಪರಿಶೀಲನೆಯ ಪ್ರಕಾರ CSL ಪೇಜ್ನಲ್ಲಿ ಅಪ್ಲಿಕೇಶನ್ ಲಿಂಕ್ ಲೈವ್ ಆಗಿದೆ ಅಂತಲೂ ನೋಡಿದೆ. ಲಾಸ್ಟ್ ಡೇಟ್ 15/9/2026 ಆಗಿಯೇ ಇದೆ. ಜೊತೆಗೆ ಅದರಾಗ FAQ, ಕ್ಯಾಂಡಿಡೇಟ್ ಗೈಡ್ಲೈನ್ಸ್, ಆಫಿಷಿಯಲ್ ಸಿಲೆಬಸ್, ಪ್ರಿವಿಯಸ್ ಇಯರ್ ಪೇಪರ್ಸ್ ಮಾತ್ರ ಅಲ್ಲ, ಈಗ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಲಭ್ಯ ಇದೆ. ಇಂದು ಈ ಏನು ಮಾಡೆಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದಾರಲ್ಲ, ಇದು ಕ್ಯಾಂಡಿಡೇಟ್ಸ್ಗೆ ದೊಡ್ಡ ಒಂದು ಅಡ್ವಾಂಟೇಜ್. ಯಾಕಂತಂದರೆ ಇನ್ನು ನಾವು ಕೇವಲ ಊಹೆ ಮೇಲೆ ಓದೋ ಅಗತ್ಯ ಇಲ್ಲ. ಡಿಪಾರ್ಟ್ಮೆಂಟ್ ನೀಡಿದಂಥ ರಿಸೋರ್ಸ್ನ ಮೇಲೆ ಪ್ರಿಪ್ರೇಷನ್ ಕಟ್ಟಬಹುದು. ಇಲ್ಲಿ ಒಂದು ನೋಟ್ ಮಾಡಿ, ಇವೆಲ್ಲ ಏನು ಹೇಳ್ತಾ ಇದ್ದೀನಿಲ್ಲ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳುವಂಥ ಸ್ಟಡಿ ಪ್ಲ್ಯಾನ್, ನೋಟ್ಬುಕ್ ಮೆಥಡ್, ರಿವಿಷನ್ ಸಿಸ್ಟಮ್, ಇವೆಲ್ಲ ನಿಮಗೆ ಓದೋಕ್ಕೆ ನನ್ನ ಒಂದು ಅಡ್ವೈಸ್. ಅದರ ಅಪ್ಲಿಕೇಶನ್ ಡೇಟ್ಸ್, ಮಾಡೆಲ್ ಪೇಪರ್ ಅವೈಲಬಿಲಿಟಿ, ಸಿಲೆಬಸ್ ಅವೈಲಬಿಲಿಟಿ, ಇವೆಲ್ಲ ಆಫಿಷಿಯಲ್ ಸೋರ್ಸ್ನಿಂದ ಬಂದಂಥ ಮಾಹಿತಿಗಳು. ಅದರಿಂದನೇ ತೆಗೆದುಕೊಂಡು ನಿಮ್ಮ ಜೊತೆಗೆ ಈ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಈ ಪಾಯಿಂಟ್ಗಳನ್ನು ನಾನು ತೋರಿಸ್ತಾ ಇರ್ತೀನಿ, ಇವೆಲ್ಲನೂ ನೀವು ಗಮನ ಇಟ್ಟು ನೋಡಬೇಕು. ಈಗ ನಾವೊಂದು 2 ಟ್ರ್ಯಾಕ್ ರೆಡಿ ಮಾಡ್ಕೊಳ್ತೀವಿ ಸ್ಟಡಿ ಮಾಡಲಿಕ್ಕೆ. ಈ ಸಮಯದಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಎರಡು ಟ್ರ್ಯಾಕ್ನಲ್ಲಿ ಕೆಲಸ ಮಾಡಬೇಕು. ಒಂದು ಟ್ರ್ಯಾಕ್ 1, ಇನ್ನೊಂದು ಟ್ರ್ಯಾಕ್ 2. ಟ್ರ್ಯಾಕ್ 1ನಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿದ್ದು, ಟ್ರ್ಯಾಕ್ 2 ಪ್ರಿಪ್ರೇಷನ್. ವೆರಿ ಇಂಪಾರ್ಟೆಂಟ್ ಅಲ್ಲ? ಟ್ರ್ಯಾಕ್ 1 ಅಪ್ಲಿಕೇಶನ್, ಟ್ರ್ಯಾಕ್ 2 ಪ್ರಿಪ್ರೇಷನ್. ಇಲ್ಲಿ ಕೆಲವರು ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಅಪ್ಲಿಕೇಶನ್ ಓಪನ್ ಆಗಿದೆ, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ, ಫೋಟೋ, ಸಿಗ್ನೇಚರ್, ಸರ್ಟಿಫಿಕೇಟ್, ಅಷ್ಟರಲ್ಲಿ ಟೈಮ್ ಹೋಗಿಬಿಡುತ್ತೆ, ಓದೋದು ನಿಂತು ಬಿಡುತ್ತೆ. ಇನ್ನು ಕೆಲವರು ಓದೋಕ್ಕೆ ಶುರು ಮಾಡ್ತಾರೆ, ಆದರೆ ಅಪ್ಲೈ ಮಾಡುವುದನ್ನೇ ಪೋಸ್ಟ್ಪೋನ್ ಮಾಡ್ತಾರೆ. ಎರಡೂ ತಪ್ಪು. ಸರಿಯಾದ ವಿಧಾನ ಏನು ಗೊತ್ತಾ? ಇಲ್ಲಿ ಬೆಳಿಗ್ಗೆ ಅಥವಾ ಒಂದು ಫಿಕ್ಸ್ಡ್ ಟೈಮ್ ಅಪ್ಲಿಕೇಶನ್ ಟಾಸ್ಕ್ ಅಂತ ಹೇಳಿ ಮಾಡ್ಕೊಳ್ಬೇಕು. ಉಳಿದ ಸಮಯ ಪ್ರಿಪ್ರೇಷನ್ ಟಾಸ್ಕ್ ಅಂತ ರೆಡಿ ಮಾಡ್ಕೊಳ್ಬೇಕು. ಪ್ರತಿದಿನ 2 ಟ್ರ್ಯಾಕನ್ನು ನೀವು ಪ್ಯಾರಲಲ್ ಆಗಿ ಹೋಗಬೇಕು. ಇನ್ನು ನಾವು ಮಾಡುವಂಥ ಒಂದು ಬಿಗ್ಗೆಸ್ಟ್ ಪ್ರಿಪ್ರೇಷನ್ ಮಿಸ್ಟೇಕ್ ಏನು ಅಂತ ನೋಡಬೇಕು ಅಂತಂದರೆ, ಇಲ್ಲಿ ಈ ಪಾಯಿಂಟ್ಗಳನ್ನು ಗಮನಿಸಬೇಕು. ಇಲ್ಲಿ ಒಂದು 4 ಪಾಯಿಂಟನ್ನು ನಾನು ರೆಡಿ ಮಾಡಿದ್ದೀನಿ. ಇಲ್ಲಿ ಇಂಪಾರ್ಟೆಂಟ್ ವಾರ್ನಿಂಗ್ ಕೊಡ್ತಾ ಇರೋದು ಏನು? ಪ್ರಿಪ್ರೇಷನ್ ಆರಂಭವಾಗುತ್ತೆ. ಪ್ರಿಪ್ರೇಷನ್ ಆರಂಭ ಆದ ತಕ್ಷಣವೇ ಭಾಳ ಜನ ಬುಕ್ ಲಿಸ್ಟ್ ಕೇಳ್ತಾರೆ. ಇದನ್ನು ಫಸ್ಟ್ ಆಗಿ ಕೇಳ್ತಾರೆ, ಯಾವ ಬುಕ್ ಓದಬೇಕ್ರಿ, ಬುಕ್ ಲಿಸ್ಟ್. ಅದನ್ನು ವಾಟ್ಸಪ್ ಗ್ರೂಪ್ನಲ್ಲೇ ಹುಡುಕ್ತಾರೆ,
ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಹುಡುಕ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟೆಲಿಗ್ರಾಮ್ ಮಾಡಿಬಿಟ್ಟಾರೆ. ಇನ್ನೊಬ್ಬರು ರ್ಯಾಂಡಮ್ ಯೂಟ್ಯೂಬ್ ಕ್ಲಾಸ್ ಫಾಲೋ ಮಾಡ್ತಾರೆ, ಮತ್ತೊಬ್ಬರು ರ್ಯಾಂಡಮ್ MCQ ಸಾಲ್ವ್ ಮಾಡ್ಕೋತ ಹೋಗ್ತಾರೆ. ಇಲ್ಲಿ ರ್ಯಾಂಡಮ್ ಅನ್ನೋದೇ ದೊಡ್ಡ ತಪ್ಪು. ಇಲ್ಲಿ ಏನಾಗಬೇಕು ಅಂತಂದ್ರೆ, ಒಂದು ಯೂಟ್ಯೂಬ್ ಚಾನಲ್ ಅಥವಾ ಇವೇನು ನೋಡಿರ್ತೀರಿ, ಆ ಯೂಟ್ಯೂಬ್ ಚಾನಲ್ನವರು ಹೇಳುವಂಥ ಮಾಹಿತಿ ಡಿಪಾರ್ಟ್ಮೆಂಟ್ ಕೊಡ್ತಿರುವಂಥ ಸೋರ್ಸ್ ಆಧಾರದ ಮೇಲೆ ಇದೆಯಾ, ಒಂದು 2-3 ವಿಡಿಯೋ ನೋಡಿದ್ರೆ ಗೊತ್ತಾಗಿ ಬಿಡುತ್ತೆ, ಅದನ್ನು ಫಾಲೋ ಮಾಡಬೇಕು. ಈಗ 3 ಏನಂತಂದ್ರೆ ಏನು ಹೇಳಿದ್ನಲ್ಲ, ಯಾವ್ಯಾವು ಬುಕ್ ಲಿಸ್ಟ್, ಆಮೇಲೆ ರ್ಯಾಂಡಮ್ ಯೂಟ್ಯೂಬ್ ಕ್ಲಾಸ್ ಫಾಲೋ ಮಾಡೋದು, ರ್ಯಾಂಡಮ್ MCQ ಫಾಲೋ ಮಾಡೋದು, ಈ 3 ಕ್ರಮಗಳು ಸ್ಟ್ರಕ್ಚರ್ಡ್ ಸ್ಟಡಿಗೆ ಅಡ್ಡಿ ಆಗ್ತಾವೆ. ನೀವು ಮೊದಲು ಓದಬೇಕಾದದ್ದು ಬುಕ್ ಅಲ್ಲ, ಇದು ತಪ್ಪು. ನೀವು ಮೊದಲು ಓದಬೇಕಾಗಿದ್ದು ಬುಕ್ ಅಲ್ರಿ, ಆಫೀಸಿಯಲ್ ಸಿಲೆಬಸ್. ಯಾಕಂದ್ರೆ ಸಿಲೆಬಸ್ನಲ್ಲೇ ನಿಮ್ಮ ರೀಡಿಂಗ್ ಬೌಂಡ್ರಿ ಇರುತ್ತೆ. ಯಾವ ಟಾಪಿಕ್ ಓದಬೇಕು, ಯಾವುದು ಬಿಡಬೇಕು, ಯಾವ ಪೇಪರ್ಗೆ ಯಾವ ವಿಷಯ ಬರುತ್ತದೆ ಅನ್ನೋದನ್ನು ಸಿಲೆಬಸ್ ಹೇಳಿಕೊಡುತ್ತೆ. ಹಾಗಾಗಿ ಇವತ್ತೇ ಸಿಲೆಬಸ್ ಇಲ್ಲದೆ ಓದೋದು ಸ್ಟಾಪ್ ಮಾಡಿ, ಇದು ಇಂಪಾರ್ಟೆಂಟ್. ಅದಕ್ಕೆ ಈ ಬುಕ್ಕನ್ನು ಫಸ್ಟೇ ಬುಕ್ ಲಿಸ್ಟ್ ಕೇಳೋದನ್ನು ತಪ್ಪಿಸಿಬಿಡಿ. ಅದನ್ನು ಮೊದಲೇನು ಮಾಡಬೇಕು, ನಾವು ಆಫೀಸಿಯಲ್ ಸಿಲೆಬಸ್ ಪ್ರಕಾರ ಸ್ಟಡಿ ಸ್ಟಾರ್ಟ್ ಆಗಬೇಕು. ಇನ್ನು ನಮ್ಮ ಸ್ಟಡಿಯ ಪ್ರಕಾರ ಸ್ಟೆಪ್ 1 ಟಾರ್ಗೆಟ್ ಪೋಸ್ಟ್. ಸ್ಟೆಪ್ 1 ನನ್ನ ಟಾರ್ಗೆಟ್ ಪೋಸ್ಟ್ ಯಾವುದು ಅಂತ ನೋಡೋದು. ನಮ್ಮ ಇದರಲ್ಲಿ ಇಷ್ಟೆಲ್ಲ ಪೋಸ್ಟ್ಗಳದ. ಪ್ರಿಪ್ರೇಷನ್ ಆರಂಭವಾಗೋ ಮುಂಚೆ ನೀವು ನಿಮ್ಮ ಟಾರ್ಗೆಟ್ ಪೋಸ್ಟ್ ಫೈನಲ್ ಮಾಡಬೇಕು. ನೀವು GPT-ನ, ಕಂಪ್ಯೂಟರ್ ಸೈನ್ಸ್ ಟೀಚರ್, ಹೈಸ್ಕೂಲ್ ಟೀಚರ್, PST, PET ಪೋಸ್ಟ್ ಬದಲಾದರೆ ಸಿಲೆಬಸ್ ಪೇಪರ್ ಕೂಡ ಬದಲಾಗುತ್ತದೆ. ಇದನ್ನು ಗಮನಿಸಿ ನೀವು. ಇದು ಕ್ಲಿಯರ್ ಆಗದೆ ಓದೋದು ಅಂದರೆ ರೈಲು ಯಾವ ಸ್ಟೇಷನ್ಗೆ ಹೋಗ್ತಿದೆ ಗೊತ್ತಿಲ್ಲದೆ ಟಿಕೆಟ್ ತೆಗೆದುಕೊಂಡಂತಾಗತ್ತೆ. ಪೋಸ್ಟ್ ಬದಲಾದರೆ ಸಿಲೆಬಸ್ ಬದಲಾಗತ್ತೆ ಅಂತ ಹೇಳಿದ್ದೀವಿ. ಪೇಪರ್ ಸ್ಟ್ರಕ್ಚರ್ ಕೂಡ ಬದಲಾಗುತ್ತೆ, ಪ್ರಿಪ್ರೇಷನ್ ಸೋರ್ಸ್ ಬದಲಾಗತ್ತೆ. ಆದ್ದರಿಂದ ನಾನು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಡೋದು ಏನಂದ್ರೆ, ನಿಮ್ಮ ನೋಟ್ಬುಕ್ ಮೊದಲ ಪೇಜ್ನಲ್ಲೇ ಮೈ ಟಾರ್ಗೆಟ್ ಪೋಸ್ಟ್ ಅಂಥೇಳಿ ದೊಡ್ಡದಾಗಿ ಬರೆಯೋದು, ಅದರ ಮುಂದೆ ನಿಮ್ಮ ಪೋಸ್ಟ್ ಹೆಸರು ಬರೆದು ಬಿಡ್ರಿ. ಅದಕ್ಕೆ ನಿಮಗೊಂದು ಆತ್ಮಸ್ಥೈರ್ಯವನ್ನು ತಂದು ಕೊಡುತ್ತೆ, ಮುಂದಿನ ದಾರಿ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಆಫೀಸಿಯಲ್ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು. ಆಫೀಸಿಯಲ್ ಸಿಲೆಬಸ್ಗೆ ಈ ಪಾಯಿಂಟ್ಗಳನ್ನು ಗಮನಿಸ್ತಾ ಹೋಗ್ಬೇಕು ನಾವು. ಇವೆಲ್ಲ ಸೋರ್ಸ್ ತಗೊಳ್ಳೋದು ಎಲ್ಲಿಂದ? CSL ಸಿಲೆಬಸ್ ಸೆಕ್ಷನ್ನಿಂದನೇ. GPT ಕ್ಯಾಂಡಿಡೇಟ್ಗೆ CSL ಪೇಜ್ನಲ್ಲಿ ಪೇಪರ್ 1 ಜನರಲ್ ಹಾಗೂ ಪೇಪರ್ 2 ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಲಿಂಕ್ ಕೊಟ್ಟಾರೆ. ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಬಯೋಲಾಜಿಕಲ್ ಸೈನ್ಸ್ ಇವೆಲ್ಲನೂ ಕೊಟ್ಟಿದ್ದಾರೆ. CST ಎಲ್ಲವೂ ಬೇರೆ ಬೇರೆ. HST AM ಕ್ಯಾಂಡಿಡೇಟ್ಗೂ ಇದೇ ರೀತಿಯಾದಂಥ ಪೇಪರ್ ವೈಸ್ ಸಬ್ಜೆಕ್ಟ್ ವೈಸ್ ಡಾಕ್ಯುಮೆಂಟ್ಸ್ ಅದಾವೆ. ಇದರ ಅರ್ಥ ಏನು? ಇದು ಎಲ್ಲ PDF ಡೌನ್ಲೋಡ್ ಮಾಡಿ ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ. ಎಲ್ಲನೂ ಕೊಟ್ಟಿದ್ದಾರಪ್ಪ ಅಂದರೆ ಡೌನ್ಲೋಡ್ ಮಾಡಿ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡು ಬಿಡೋದು. ಹಂಗೆ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಿಮ್ಮ ಓನ್ ಪೇಪರ್ ಮಾತ್ರ ಆರಿಸಿ. ನಿಮ್ಮಲ್ಲಿ ನನ್ನ ಒಂದು ಅನುಭವ ಪ್ರಕಾರ ಕರೆಕ್ಟ್ ಆದಂಥ ಡಾಕ್ಯುಮೆಂಟ್, ಆಮೇಲೆ ಕರೆಕ್ಟ್ ಆದಂಥ ಸಿಲೆಬಸ್, ಅದಕ್ಕೆ ಸಂಬಂಧಿಸಿದಂಥ ಕಡಿಮೆ ಪುಸ್ತಕಗಳು ಅಂದರೆ ಕಡಿಮೆ ಸೋರ್ಸ್, ಇವ್ರ ಕಡೆ ಯಾರ ಕಡೆ ಈ ರೀತಿಯಾದಂಥ ಸೂಟೇಬಲ್ ಆಗಿರುವಂಥ ಡಾಕ್ಯುಮೆಂಟ್ ಇರ್ತಾವೆ, ಸೂಟೇಬಲ್ ಆಗಿರುವಂಥ ಸೋರ್ಸ್ಗಳನ್ನು ಇಟ್ಕೊಂಡು ಪ್ರಿಪೇರ್ ಮಾಡ್ತಾರೆ, ಅವರು ಖಂಡಿತವಾಗಿ ಗೆಲ್ತಾರೆ. ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎಲ್ಲ ಕಡೆನೂ ಬರೀ ಸಂಗ್ರಹ ಮಾಡ್ಕೊಂಡು ಹೋಗಿ ಅದನ್ನು ಪ್ರಿಪ್ರೇಷನ್ ಮಾಡೋದೇ ಇಲ್ಲ. ಅದಕ್ಕೆ ಸ್ನೇಹಿತರೆ ಹೇಳೋದು ಏನು ಅಂತಂದರೆ, ನಾವು ಮೊದಲ ವಿಡಿಯೋನಲ್ಲೇ ಹೇಳಿದ್ದೆ ನಾನು. ಅಂದರೆ ಈ ಪ್ರಿಪ್ರೇಷನ್ ವಿಡಿಯೋನಲ್ಲೇ ಏನು ಹೇಳಿದ್ದೆ ಅಂತಂದರೆ, ಮಾಹಿತಿಯನ್ನು ಸಂಗ್ರಹ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸಾಧ್ಯ ಆದಷ್ಟು ಅದನ್ನು ಪ್ರಿಪ್ರೇಷನ್ ಮಾಡೋದು. ಒಂದು ಟಾರ್ಗೆಟೆಡ್ ಸಿಲೆಬಸ್ ಇಟ್ಕೊಂಡು
ಅದಕ್ಕೆ ಸೂಕ್ತವಾದಂಥ ಸೋರ್ಸನ್ನು ತೆಗೆದುಕೊಂಡು ಪ್ರಿಪ್ರೇಷನ್ ಮಾಡೋದು, ರಿಸರ್ಚ್ ಮಾಡೋದಲ್ಲ. ಭಾಳ ಜನ ಏನು ಮಾಡ್ತಾರೆ ಅಂತಂದರೆ ಅದನ್ನು ರಿಸರ್ಚ್ ಮಾಡೋ ರೀತಿಯಲ್ಲಿ ಮಾಡ್ತಾರೆ, ಅವರು ಸೆಲೆಕ್ಟ್ ಆಗಂಗೇ ಇಲ್ಲ. ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಚೆನ್ನಾಗಿರ್ಬೇಕು. ಆಫೀಷಿಯಲ್ ಸಿಲೆಬಸ್ PDF ಅದನ್ನು ಫಸ್ಟ್ ರಿಸೋರ್ಸ್ ಆಗಿ ನೀವು ತೆಗೆದುಕೊಳ್ಬೇಕು. ಇದನ್ನು ಬೇಕಾ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ. ನನಗನ್ಸೋ ಮಟ್ಟಿಗೆ ಮೊಬೈಲ್ ಒಂದಿಷ್ಟು ಸಮಯದಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಸಾಧ್ಯವಾದರೆ ಪ್ರಿಂಟ್ ಕೂಡ ತೆಗೆದಿಟ್ಕೊಳ್ರಿ. ಸಾಧ್ಯ ಅದಲ್ರಿ, ನೀವು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕು. ಅದನ್ನು ಸಿಲೆಬಸ್ ನಿಮ್ಮ ಫಸ್ಟ್ ಸ್ಟೆಪ್ ಅದು. ಇನ್ನು ನೆಕ್ಸ್ಟ್ ಇದರಲ್ಲಿ ಹೇಳೋದು ಏನಂತಂದರೆ HSTR AM ಹೈಸ್ಕೂಲ್ ಟೀಚರ್ AM ಸಿಲೆಬಸ್ನು ಇದೆ ಇದರಲ್ಲಿ. ಇಲ್ಲಿ HSTR AM ಕ್ಯಾಂಡಿಡೇಟ್ಗೆ ವಿಶೇಷವಾಗಿ ಹೇಳಬೇಕಾಗಿದ್ದು ಏನು ಅಂತಂದ್ರೆ, ಪೇಪರ್ 1 ಜನರಲ್ ಇದ್ದರೂ ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿದೆ. ಇದನ್ನು ಗಮನಿಸಿ. ಆರ್ಟ್ಸ್ಗೆ ಬೇರೆ, CBZಗೆ ಬೇರೆ, ಇಂಗ್ಲೀಷ್ ಬೇರೆ, ಕನ್ನಡಗೆ ಬೇರೆ, PE ಗ್ರೇಡ್ 1ಗೂ ಸಪ್ರೇಟ್ ಪೇಪರ್ 2 ಇದೆ. ಹೀಗಾಗಿ HSTR ಸಿಲೆಬಸ್ ಅಂತ ಓವರಾಲ್ ಓದೋದು ಬೇಡ. ನಿಮ್ಮ ಸಬ್ಜೆಕ್ಟ್ ಸಿಲೆಬಸ್ಸನ್ನೇ ಲೈನ್ ಬೈ ಲೈನ್ ಸ್ಟಡಿ ಮಾಡಬೇಕು. ಇವತ್ತು ಕ್ಲಾಸ್ ಮುಗಿದ ಕೂಡಲೇ ನೀವು ಯಾವ PDF ನಿಮ್ಮದು ಅಂತ ಗಮನಿಸಬೇಕು. ಇದನ್ನು ನಿಮ್ಮ ಏನಂತಂದರೆ ಈ ಸಿಲೆಬಸ್ಗೆ, ನಿಮ್ಮ ಸ್ಟಡಿ ಪ್ಲ್ಯಾನ್ಗೆ ಎಲ್ಲ ಸಿಲೆಬಸ್ಸನ್ನು ಮಿಕ್ಸ್ ಮಾಡಿಕೊಂಡು ಕನ್ಫ್ಯೂಸ್ ಆಗಬೇಡ್ರಿ. ಇನ್ನು ಮಾಡೆಲ್ ಪೇಪರ್ ನೋಡಿ. ಇದರಲ್ಲಿ ಮಾಡೆಲ್ ಪೇಪರ್ ಬಳಕೆ ವೆರಿ ಇಂಪಾರ್ಟೆಂಟ್ ರೀ. ಭಾಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು, ಸಕ್ಸಸ್ ಆದವರು ಮಾಡೆಲ್ ಪೇಪರ್ನ ಪ್ಯಾಟರ್ನ ಗಮನಿಸ್ತಾರೆ. ಈಗ ನಾವು ಮಾಡೆಲ್ ಪೇಪರ್ ಬಗ್ಗೆ ಮಾತಾಡೋಣ. ಮಾಡೆಲ್ ಪೇಪರ್ ಬಂದಿದೆ ಎಂದರೆ ಆನ್ಸರ್ ಕೀ ನೋಡೋಕೆ ಅಲ್ಲ. ಮಾಡೆಲ್ ಪೇಪರ್ನ ಮುಖ್ಯ ಕೆಲಸ ಏನು? ಕ್ವಶನ್ ಟೈಪ್ ಅರ್ಥ ಮಾಡಿಕೊಳ್ಳೋದು, ಡಿಫಿಕಲ್ಟಿ ಲೆವೆಲ್ ಅರ್ಥ ಮಾಡಿಕೊಳ್ಳೋದು, ಯಾವ ಕ್ವಶನ್ ಕಾನ್ಸೆಪ್ಟ್ ಬೇಸ್ಡ್, ಯಾವುದು ಮೆಮೊರಿ ಬೇಸ್ಡ್, ಟೈಮ್ ಪ್ರೆಸರ್ ಹೇಗೆ ಬರಬಹುದು, ಒಂದು ಪೇಪರ್ನಲ್ಲಿ ಕವರೇಜ್ ಹೇಗೆ ಇದೆ, ಇವೆಲ್ಲ ಐಡೆಂಟಿಟಿ ಮಾಡೋದು. ಆದ್ದರಿಂದ ಮೊದಲ ದಿನ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದಾಗ ಮಾರ್ಕ್ಸ್ ಬಗ್ಗೆ ಯೋಚಿಸಬೇಡಿ, ಪ್ಯಾಟ್ರನ್ ಅಬ್ಸರ್ವ್ ಮಾಡಬೇಕು. ಇದೇ ಇರುವಂಥ ಸೀಕ್ರೆಟ್ ನಿಮಗೆ. ಇಲ್ಲಿ ಮೇನ್ ಅಂತಂದ್ರೆ ಇಲ್ಲಿ ಇವೆಲ್ಲ ಗೊತ್ತಾಗುತ್ತೆ. ಮಾರ್ಕ್ಸ್ಗಾಗಿ ನೀವು ಸಾಲ್ವ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಇದಕ್ಕೆ ಏನು ಅದರ ಪ್ಯಾಟ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗಿದು ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಪ್ರಿವಿಯಸ್ ಇಯರ್ ಪೇಪರ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಿವಿಯಸ್ ಇಯರ್ ಪೇಪರ್ ಇಸ್ ಈಕ್ವಲ್ ಟು ಡಯಾಗ್ನೋಸ್ಟಿಕ್ ಟೂಲ್ ಅಂತ. ಇಲ್ಲಿ ಮೊದಲಿನ PYP ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಭಾಳ ಜನ ಇದನ್ನೇನಂತಂದ್ರೆ ಭಾಳ ಜನ ಲಾಸ್ಟ್ ಸ್ಟೇಜ್ ರಿವಿಷನ್ಗೆ ಮಾತ್ರ ಬಳಸ್ತಾರೆ. ಆದರೆ ನಾನು ನಿಮಗೆ ಹೇಳೋದು ಇದನ್ನು ಫಸ್ಟ್ ಸ್ಟೇಜ್ ಡಯಾಗ್ನೋಸ್ಟಿಕ್ ಕೂಡ ಯೂಸ್ ಮಾಡಿ. ಮೊದಲ ಟೆಸ್ಟ್ ಆಗಿ ಪ್ರಿವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿರಿ. ವಿಶೇಷವಾಗಿ GPTR ಪ್ರಿವಿಯಸ್ ಇಯರ್ ಪೇಪರ್ CSLನಲ್ಲಿ ಲಭ್ಯ ಅದಾವ. ಇದರಿಂದ ನೀವು ನಿಮ್ಮ ಪರ್ಸ್ನಲ್ ಲೆವೆಲ್ ನೋಡಬಹುದು. ಯಾವ ಸೆಕ್ಷನ್ ಈಸಿ ಆಗಿದೆ, ಯಾವ ಸೆಕ್ಷನ್ ಸ್ಲೋ ಆಗಿದೆ, ಯಾವ ಸೆಕ್ಷನ್ ಕಂಪ್ಲೀಟ್ಲಿ ಅನ್ನೋನ್ ಇದೆ ಅನ್ನೋದನ್ನು ವೆರಿ ಹಾನೆಸ್ಟ್ಲಿ ಆಗಿ ನೀವು ಗುರುತಿಸಬಹುದು. ಅದಕ್ಕೆ ಇಲ್ಲಿ ಕೊಟ್ಟಿರುವಂಥ ಈ ಪಾಯಿಂಟ್ ಕಡೆಗೆ ನೀವು ಗಮನಿಸಿ. ಸ್ಟಡಿ ಮಟೀರಿಯಲ್ ನೋಡಿ, ಪ್ರಿವಿಯಸ್ ಇಯರ್ ಪೇಪರನ್ನು ಸ್ಟಡಿ ಮಟೀರಿಯಲ್ ಆಗಿ ಅಲ್ಲ, ಅದನ್ನು ಡಯಾಗ್ನೋಸಿಸ್ ಟೆಸ್ಟ್ ಆಗಿ ಯೂಸ್ ಮಾಡಿ. ಕೆಲವರು ನಾನು ಮೊದಲು ಹೇಳಿದ್ನಲ್ಲ, ಕೆಲವರು ಇದನ್ನು ಲಾಸ್ಟ್ ಆಗಿ ಇದನ್ನು ಹೇಗೆ ಬರಬಹುದು ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಹಾಗಲ್ರಿ, ಇದನ್ನೇ ಫಸ್ಟ್ ಆಗಿ ನೋಡಬೇಕು. ಇನ್ನು ನಮ್ಮ ಬೇಸ್ ಲೈನ್ ಟೆಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಬೇಸ್ ಲೈನ್ ಟೆಸ್ಟ್ ಬಗ್ಗೆ ಮಾತಾಡೋಣ. ಡೇ 3 ಡಯಾಗ್ನೋಸ್ಟಿಕ್ ಟೆಸ್ಟ್. ಇದರಲ್ಲಿ ಈ ಪಾಯಿಂಟನ್ನು ಗಮನಿಸ್ಬೇಕು ನಾವು. ಅಂದ್ರೆ ಬೇಸ್ ಲೈನ್ ಟೆಸ್ಟ್ ಮಾಡೋ ನಿಯಮ ಕ್ಲಿಯರ್ ಆಗಿ ಇಟ್ಕೊಳ್ಳೋದು. ಒಂದು ಮಾಡೆಲ್ ಪೇಪರ್ ಅಥವಾ ಒಂದು ಪ್ರಿವಿಯಸ್ ಇಯರ್ ಪೇಪರ್ ಆಯ್ಕೆ ಮಾಡಿ, ಟೈಮರ್ ಹಾಕ್ರಿ. ನೋಟ್ಸ್ ಬೇಡ, ನೋಟ್ಸನ್ನು ಯೂಸ್ ಮಾಡೋದು ಬೇಡ, ನೋಟ್ಸ್ ಮಾಡ್ಕೊಳ್ಳೋದನ್ನು ಬೇಡ, ಗೂಗಲ್ ಬೇಡ, ಯಾವುದೇ ರೀತಿಯಾದಂಥ ಯೂಟ್ಯೂಬ್ ಬೇಡ್ರಿ. ಟೈಮರ್ ಆನ್ ಮಾಡಿರಿ. ಇದ್ರಾಗ
ಓಕೆನಾ? ಯಾರನ್ನು ಕೇಳಬೇಡಿ, ಯಾಕಂದರೆ ಇದು ಲರ್ನಿಂಗ್ ಟೆಸ್ಟ್ ಅಲ್ರಿ, ರಿಯಾಲಿಟಿ ಟೆಸ್ಟ್ ಅಂತಿದು. ನಿಮ್ಮ ನಿಜವಾದಂಥ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಾಗಬೇಕು ನಿಮಗೆ. ಟೆಸ್ಟ್ ಮುಗಿದ ಮೇಲೆ ಸ್ಕೋರ್ ತುಂಬ ಕಡಿಮೆ ಬಂದರೂ ಬೇಸರ ಪಡಬೇಡಿ. ಸ್ಕೋರ್ ಕಡಿಮೆ ಬಂದದ್ದು ಉತ್ತಮ ನಿಮಗೆ. ಯಾಕ? ಈಗ ನಿಮ್ಮ ವೀಕ್ ಏರಿಯಾ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಯಾವ ಏರಿಯಾಕ್ಕೆ ನಾನು ಹೆಚ್ಚು ಗಮನ ಕೊಡಬೇಕು, ಅದರ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ನಿಮಗೆ ಸ್ಪಷ್ಟ ಆಗುತ್ತೆ. ಇಲ್ಲಿ ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ನನ್ನ ವೀಕ್ನೆಸ್ ಏನನ್ನೋದು ನಮಗೆ ಗೊತ್ತಾಗಬೇಕು. ಯಾವುದೇ ರೀತಿಯಾದಂಥ ಊಹಾಪೋಹದಲ್ಲಿ ಹೋಗಬಾರ್ದು. ಇದು ವೆರಿ ಇಂಪಾರ್ಟೆಂಟ್, ನೀವು ಗಮನಿಸಬೇಕು. ಇನ್ನು 4 ಕೆಟಗರಿಯನ್ನು ಮಾಡಿದ್ದೀನಿ ನಾನಿಲ್ಲಿ. ಟೆಸ್ಟ್ ನಂತರ 4 ಕೆಟಗರೀಸ್. ಎ ನನಗೆ ಚೆನ್ನಾಗಿ ಗೊತ್ತು, ಬಿ ಕಾನ್ಸೆಪ್ಟ್ ಗೊತ್ತು, ಆನ್ಸರ್ ತಪ್ಪಿದೆ, ಸಿ ಟಾಪಿಕ್ ಓದಿದ್ದೇನೆ ನೆನಪಿಲ್ಲ, ಡಿ ಟಾಪಿಕ್ ಗೊತ್ತೇ ಇಲ್ಲ ಅಂತ ಹೇಳಿ. ಅಂದರೆ ಟೆಸ್ಟ್ ಮುಗಿದ ಮೇಲೆ ಪ್ರತಿ ಪ್ರಶ್ನೆಯನ್ನು ನೀವು 4 ಕೆಟಗರಿ ಹಾಕಿ ಗುರುತು ಮಾಡ್ಕೋಬೇಕು. ಮತ್ತೊಂದು ಬಾರಿ ಹೇಳ್ತೀನಿ. ಎ ಏನು? ನನಗೆ ಚೆನ್ನಾಗಿ ಗೊತ್ತು. ಬಿ ಕಾನ್ಸೆಪ್ಟ್ ಗೊತ್ತು ಆದರೆ ಆನ್ಸರ್ ತಪ್ಪಿದೆ. ಸಿ ನಲ್ಲಿ ಟಾಪಿಕ್ ಓದಿದ್ದೇನೆ ಆದರೆ ನೆನಪಿಲ್ಲ. ಡಿ ಕ್ಯಾಟಗರಿ ಏನು ಮಾಡಬೇಕು? ಟಾಪಿಕ್ ಗೊತ್ತೇ ಇಲ್ಲ. ಇವೇ ನಿಮ್ಮ ಪ್ರಿಪ್ರೇಷನ್ ರೋಡ್ ಮ್ಯಾಪ್. ಇನ್ನು ಡಿ ಟಾಪಿಕ್ ಫಸ್ಟ್ ಪ್ರಯಾರಿಟಿ ಕೊಡಬೇಕು ನೀವು. ಡಿ ನಲ್ಲಿ ಏನು ಕೊಟ್ಟಿರ್ತಿರಲ್ಲ, ಟಾಪಿಕ್ ಗೊತ್ತೇ ಇಲ್ಲ ಅನ್ನೋದಕ್ಕೆ, ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಬಿ ಕ್ವಶನ್ ಎರರ್ ಕರೆಕ್ಷನ್ ಪ್ರಯಾರಿಟಿ ಕೊಡಬೇಕು. ಯಾಕಂತಂದ್ರೆ ಇಲ್ಲಿ ಕಾನ್ಸೆಪ್ಟ್ ಗೊತ್ತಿದೆ, ಆನ್ಸರ್ ತಪ್ಪ ಇದೆ ಅಂತಂದ್ರೆ. ಇನ್ನು ಸಿ ರಿವಿಷನ್ ಪ್ರಯಾರಿಟಿ ಮಾಡ್ಕೊಳ್ಬೇಕು. ಎ ಏನಂತಂದ್ರೆ ಟಾಪಿಕ್ ಮೇಂಟೆನೆನ್ಸ್ ಇಡಬೇಕು. ಈ ಕ್ಲಾರಿಫಿಕೇಶನ್ ಮಾಡಿದ ನಂತರ ಕ್ಯಾಂಡಿಡೇಟ್ ಪ್ರಿಪ್ರೇಷನ್ ತುಂಬ ಶಾರ್ಪ್ ಆಗತ್ತೆ. ಓದುವಂಥ, ನೆನಪಿಟ್ಕೊಳ್ಳುವಂಥ ಎಲ್ಲ ಅಂಶಗಳು ನಿಮ್ಗೆ ಗೊತ್ತಿರುತ್ತೆ. ಇನ್ನು ವೀಕ್ ಏರಿಯಾ ಕಂಡುಹಿಡಿಬೇಕು ನಾವು. ಇಲ್ಲಿ ಮೇನ್ ಏನಪ್ಪ ಅಂತಂದರೆ ನಿಮ್ಮ ದುರ್ಬಲ ಏರಿಯಾ, ವೀಕ್ ಏರಿಯಾ ಯಾವುದು ಅಂತ ಸಿಲೆಬಸ್ ನೋಡಿ ಮೇಲೆ ಗೊತ್ತಾಗಿಬಿಡುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ಇದನ್ನು. ಇಲ್ಲಿ ಉದಾಹರಣೆಗೆ ಜನರಲ್ ನಾಲೆಜ್ ವೀಕ್ ಆಗಿರಬಹುದು, ಇನ್ನು ಎಜುಕೇಷನ್ ಸೈಕಾಲಜಿ ಎವರೇಜ್ ಆಗಿರಬಹುದು, ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಆಗಿರಬಹುದು, ಸಬ್ಜೆಕ್ಟ್ ಪೇಪರ್ ವೀಕ್ ಆಗಿರಬಹುದು. ಈ ಅನಾಲಿಸ್ ಪರ್ಸನಲ್ ಆಗಿರಬೇಕು. ನಿಮ್ಮ ವೀಕ್ ಏರಿಯಾನೇ ನಿಮ್ಮ ಟೈಮ್ ಟೇಬಲನ್ನು ನಿಗದಿಪಡಿಸಬೇಕು. ಇನ್ನೊಬ್ರು ಮಾಡಿರುವಂಥ ಟೈಮ್ ಟೇಬಲ್ ಕಾಪಿ ಮಾಡಬಾರ್ದು. ಸ್ವತಃ ನೀವೇ ನಿಮ್ಮ ಏನು ಕ್ಯಾಟಗರಿ ವೈಸ್ ಏನು ಮಾಡ್ಕೊಂಡಿದ್ದೀವಲ್ಲ ನೋಡ್ರಿ, ವೀಕ್ ಏರಿಯಾ ಯಾವುದು, ನನ್ನ ಸ್ಟ್ರಾಂಗ್ ಏರಿಯಾ ಯಾವುದು ಅನ್ನೋ ನೋಡಿಕೊಂಡು ಟೈಮ್ ಟೇಬಲನ್ನು ನಿಗದಿಪಡಿಸಬೇಕು. ಎಲ್ಲರಿಗೂ ಒಂದೇ ಸ್ಟಡಿ ಪ್ಲ್ಯಾನ್ ಸರಿ ಬರೋದಿಲ್ಲ. ಅದಕ್ಕಾಗಿಯೇ ಬೇಸ್ಲೈನ್ ಟೆಸ್ಟ್ ಮಾಡಿಸಿದ್ದೀನಿ. ಇದನ್ನು ಗಮನಿಸ್ಬೇಕು ನಾವು. ಇಲ್ಲಿ ನಿಮಗೆ ವೀಕ್ನೆಸ್ ಗೊತ್ತಾದರೆ ಸ್ಟಡಿ ಪ್ಲ್ಯಾನ್ ಪರ್ಸ್ನಲ್ಲಾಗಿ ಆಗಿಬಿಡುತ್ತೆ. ಇನ್ನೊಂದು 3 ನೋಟ್ಬುಕ್ ಸಿಸ್ಟಮ್. ಫಸ್ಟೇ ಹೇಳಿದ್ನಲ್ರಿ ಇದನ್ನು ನಾನು, 3 ನೋಟ್ಬುಕ್ ಸಿಸ್ಟಮ್ ಅಂಥೇಳಿ. ಈ ಸೀರೀಸ್ನಲ್ಲಿ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋದು ಏನು ಅಂತಂದರೆ, ಅದರಲ್ಲಿ ಫಸ್ಟ್ ಮೆಥಡ್ ಅಂತಂದರೆ 3 ನೋಟ್ಬುಕ್ ಮೆಥಡ್. ನೋಟ್ಬುಕ್ 1 ಕಾನ್ಸೆಪ್ಟ್ ನೋಟ್ಬುಕ್ ಇರಬೇಕಿದು. ನೋಟ್ಬುಕ್ 1 ಏನಿರಬೇಕು? ಕಾನ್ಸೆಪ್ಟ್ ನೋಟ್ಬುಕ್. ನೋಟ್ಬುಕ್ 2 MCQ ಮತ್ತು PYQ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಿದ್ದು. ನೋಟ್ಬುಕ್ 3 ವೆರಿ ಇಂಪಾರ್ಟೆಂಟ್ ಮತ್ತು ನಿಮಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಎರರ್ ನೋಟ್ಬುಕ್ 3. ಮೊದಲ ನೋಟ್ಬುಕ್ನಲ್ಲಿ ಶಾರ್ಟ್ ಕಾನ್ಸೆಪ್ಟ್ ನೋಟ್ಸ್ ಮಾತ್ರ ಬರೀಬೇಕು. ಅದನ್ನು ಡಿಟೇಲ್ ಆಗಿ ಬರ್ಕೋತ ಹೋಗಬಾರ್ದು. ಈ ಟೈಮ್ನಲ್ಲೇ ನೋಡಬೇಕು, ಬಹಳ ಜನ ಏನಂತಂದ್ರೆ ಲೈಬ್ರರಿಗೆ ಹೋಗಿ ಬುಕ್ಕನ್ನು ತೆಗೆದುಕೊಂಡು ಬರ್ಕೋತು ಕೂತು ಬಿಡ್ತಾರೆ. ಹಾಗೆ ಮಾಡಬಾರ್ದು ರೀ ಅದನ್ನು. ಆ ರೀತಿಯಲ್ಲಿ ನೀವೇನಂದ್ರೆ ಎಲ್ಲವನ್ನೂ ಬರ್ಕೊಂಡು ಕೂತ್ರೆ ನಿಮ್ಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಆಗಲ್ಲ. ಅದು ಬರೆಯೋದಾಗತ್ತೆ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಿದ್ರು,
ನಮ್ಮ ಹುಡುಗರು ಹೇಗೆ ಏನಂತಂದ್ರೆ ಪ್ರಿಪೇರ್ ಆಗ್ತಾರೆ ಅಂತಂದ್ರೆ ಎಕ್ಸಾಮ್ ಬಂದ ತಕ್ಷಣ ಎಲ್ಲನೂ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು, ನೋಟ್ಬುಕ್ನಲ್ಲಿ ಬರ್ಕೊಂಡು ಎಷ್ಟು ಬರ್ದಿರ್ತಾರೆ ಅಂತಂದರೆ ಮತ್ತೆ ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಇನ್ನೊಬ್ರಿಗೆ ಕರಿಬೇಕಾಗತ್ತೆ ಅದು ಬರ್ದಿದ್ದನ್ನು. ಹಾಗಾಗಿ ಇಲ್ಲಿ ನೀವೇನು ಮಾಡಬೇಕು ಅಂತ ಶಾರ್ಟ್ ಕಾನ್ಸೆಪ್ಟ್ ನೋಟ್ಸ್ ಮಾತ್ರದಲ್ಲೇ ಬರ್ಕೊಳ್ಬೇಕು. ಇನ್ನು ಎರಡನೇ ನೋಟ್ಬುಕ್ನಲ್ಲಿ MCQ PYQ ಪ್ರಾಕ್ಟೀಸ್ ಅಂತ ಏನು ಹೇಳಿದ್ನಲ್ಲ, ಇದರಲ್ಲಿ ಪ್ರಾಕ್ಟೀಸ್ ಕ್ವಶನ್ಸ್ ಇರೋದು. ಮೂರನೇ ನೋಟ್ಬುಕ್ನಲ್ಲಿ ತಪ್ಪು ಮಾಡಿದ ಪ್ರಶ್ನೆಗಳು ಮಾತ್ರ ಇರಬೇಕು. ಇದರಲ್ಲಿ ಎರರ್ ನೋಟ್ಬುಕ್ನಲ್ಲಿ ಈ ಸೆಪರೇಷನ್ ಮಾಡಿದರೆ ರಿವಿಷನ್ ತುಂಬ ಈಸಿ ಆಗುತ್ತೆ. ಒಂದೇ ನೋಟ್ಬುಕ್ನಲ್ಲಿ ಎಲ್ಲ ಬರಿತಾ ಇದ್ದರೆ ಎಕ್ಸಾಮ್ ಹತ್ತಿರ ಬಂದಾಗ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಭಾಳ ಕ್ಲಿಯರ್ ಆಗಿರಬೇಕು. ಇನ್ನು ನನಗೆ ಫೇವ್ರೇಟ್ ಆಗಿರೋದು ಈ ಎರರ್ ನೋಟ್ಬುಕ್ ಫಾರ್ಮೇಟ್. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಷ್ಟು ಪಾಯಿಂಟ್ಸನ್ನು ಮಾಡಿದ್ದೀನಿ, ಇವನು ಗಮನಿಸಬೇಕು. ಇದ್ರ ಪ್ರಕಾರನೇ ನಿಮ್ಮ ಜೊತೆ ನಾನು ಮಾತಾಡ್ತೇನೆ. ಎರರ್ ಬುಕ್ ಫಾರ್ಮೇಟ್ ಸಿಂಪಲ್ ಆಗಿರಬೇಕು. ನೀವು ಓದೋದೇ ಭಾಳ ಸಿಂಪಲ್ ಆಗಿ ಓದಬೇಕು, ಯಾವುದೇ ಕನ್ಫ್ಯೂಸ್ನಲ್ಲೇ ಇರಬಾರ್ದು. ಇಲ್ಲಿ ಎರರ್ ಬುಕ್ ಫಾರ್ಮೇಟ್ ಅತಿ ಸಿಂಪಲ್ ಆಗಿರಬೇಕು. ಕ್ವಶನ್, ಮೈ ರಾಂಗ್ ಆನ್ಸರ್, ನೋಡಿ ಇಲ್ಲಿ ಇವೆಲ್ಲನೇ ಹೇಳ್ತೀನಿ. ಕ್ವಶನ್, ಮೈ ರಾಂಗ್ ಆನ್ಸರ್, ಕರೆಕ್ಟ್ ಆನ್ಸರ್, ಆಮೇಲೆ ವೈ ಐ ವಾಸ್ ರಾಂಗ್, ಕಾನ್ಸೆಪ್ಟ್ ಆರ್ ರೂಲ್, ತಪ್ಪು ಅನ್ನೋದು. ನೋಡಿ ಇಲ್ಲಿ ಇಷ್ಟು ನೆನ್ಪಿಟ್ರೆ ತಪ್ಪು ಅನ್ನೋದು ಡಿಫೀಟ್ ಅಲ್ಲ, ಅದು ನೆಕ್ಸ್ಟ್ ರಿವಿಷನ್ ಟಾಪಿಕ್. ಗಮನಿಸ್ಬೇಕದು. ತಪ್ಪು ಅನ್ನೋದು ನಾನು ಸೋತೀನಿ ಅಂತ ಅನ್ನೋದಲ್ರಿ, ಅದು ನೆಕ್ಸ್ಟ್ ರಿವಿಷನ್ ಮಾಡಲಿಕ್ಕಿರುವಂಥ ಹೊಸ ಟಾಪಿಕ್. ಪ್ರತಿ ತಪ್ಪಿನಿಂದ ಕಾನ್ಸೆಪ್ಟ್ ಸ್ಟ್ರೆಂಥನ್ ಆಗಬೇಕು. ಅನೇಕ ಕ್ಯಾಂಡಿಡೇಟ್ಸ್ ರಿಪೀಟೆಡ್ ಮಿಸ್ಟೇಕ್ ಮಾಡ್ತಾರೆ, ಯಾಕೆಂದರೆ ಅವರು ತಮ್ಮ ಎರರ್ಸ್ಗೆ ಬರೆಯುವುದಿಲ್ಲ. ಎರರ್ ಬುಕ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ವೆರಿ ಇಂಪಾರ್ಟೆಂಟ್ ಗಮನಿಸಬೇಕು. ಇನ್ನು ನೀವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಡೈಲಿ 4 ಬ್ಲಾಕ್ ಸ್ಟಡಿ ಅಂಥೇಳಿ ಮಾಡ್ಕೊಳ್ಬೇಕು. ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4 ಅಂಥೇಳಿ. ಇದರಲ್ಲಿ ಡೈಲಿ ಸ್ಟಡಿ ಸ್ಟ್ರಕ್ಚರ್ ನೋಡಬೇಕು ಅಂತಂದ್ರೆ ಬ್ಲಾಕ್ 1ನಲ್ಲಿ ಕಾನ್ಸೆಪ್ಟ್ ಸ್ಟಡಿ 90 ನಿಮಿಷದ್ದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕು ಮತ್ತು ರಿಸರ್ಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬ್ಲಾಕ್ 2 MCQ PYQ ಪ್ರಾಕ್ಟೀಸ್, ಅದು 60 ಮಿನಿಟ್. ಬ್ಲಾಕ್ 3ಗೆ ಸಂಬಂಧಪಟ್ಟಿರುವಂತೆ ಎರರ್ ರಿವಿಷನ್ ಇದು 30 ಮಿನಿಟ್ ಇಟ್ಕೊಳ್ರಿ. ಇನ್ನು ಬ್ಲಾಕ್ 4ಕ್ಕೆ ಕರೆಂಟ್ ಆರ್ ಜನರಲ್ ಸೆಕ್ಷನ್, ಇದು 30 ಮಿನಿಟ್. ಹೀಗೆ ಒಟ್ಟು ಸುಮಾರು 3.5 ಗಂಟೆ. ಇದು ಫುಲ್ ಟೈಮ್ ಸ್ಟೂಡೆಂಟ್ಗೆ ಸ್ಟ್ರಾಂಗ್ ಮಿನಿಮಮ್ ಸ್ಟ್ರಕ್ಚರ್. ಇದನ್ನು ಪರ್ಸ್ನಲ್ ಕನ್ವಿನಿಯನ್ಸ್ ಪ್ರಕಾರ ನೀವು ಮಾರ್ನಿಂಗ್ ಮತ್ತು ಈವ್ನಿಂಗ್ಗೆ ಸ್ಪ್ಲಿಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ಇನ್ನು ವರ್ಕಿಂಗ್ ಕ್ಯಾಂಡಿಡೇಟ್ ಕೆಲಸ ಮಾಡ್ತಿರ್ತಾರಲ್ಲ, ಜಾಬ್ ಮಾಡೋವರಿಗೆ ಅವರಿಗೆ 2 hours ಪ್ಲ್ಯಾನ್ ಅಂತ ನೋಡ್ಕೊಳ್ಳೋಣ. ಅವ್ರಿಗೆ ಹೇಗೆ ರೆಡಿ ಮಾಡ್ಕೊಳ್ಬೇಕು ಬೋರ್ಡ್ ಮೇಲೇನೋ ಗಮನಿಸಿ. ವರ್ಕಿಂಗ್ ಕ್ಯಾಂಡಿಡೇಟ್ಸ್ ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುವಂಥ ಕ್ಯಾಂಡಿಡೇಟ್ಗೆ ಟೈಮ್ ಶಾರ್ಟೇಜ್ ಕಾಮನ್. ಅದರಲ್ಲಿ ವಿವಾಹಿತ ಮಹಿಳೆಯರು ಅವರು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಅವರಿಗೆ ಈ ವರ್ಕಿಂಗ್ ಕ್ಯಾಂಡಿಡೇಟ್ 2 hours ಪ್ಲ್ಯಾನ್ ವೆರಿ ಇಂಪಾರ್ಟೆಂಟ್. ಅವರಿಗೆ ಸಪ್ರೇಟ್ ಆದಂಥ ಪ್ಲ್ಯಾನ್ ಬೇಕಾಗುತ್ತೆ. 45 ಮಿನಿಟ್ಸ್ ಕಾನ್ಸೆಪ್ಟ್ಗೆ ಮೀಸಲಾಗಿಡ್ರಿ, 45 ನಿಮಿಷ MCQಗೆ, 20 ನಿಮಿಷ ರಿವಿಷನ್ಗೆ, 10 ನಿಮಿಷ ಎರರ್ ಬುಕ್ಗೆ. ಈ ರೀತಿಯಲ್ಲಿ ಏನಂತಂದರೆ ನೀವು ರೆಡಿ ಇಟ್ಕೊಳ್ಬೇಕು. ಒಟ್ಟು 2 ಗಂಟೆ. ಇಲ್ಲಿ ಮೇನ್ ಪ್ರಿನ್ಸಿಪಲ್ ಏನು ಗೊತ್ತೇನ್ರಿ, ಇದು 1 ದಿನ 2 ದಿನ ಮಾಡೋದಲ್ಲ. ಇದು ಕನ್ಸಿಸ್ಟೆನ್ಸಿ. ಒಂದೇ ದಿನ 6 ಗಂಟೆ ಓದೋದು ಮುಖ್ಯ ಅಲ್ಲ, ಪ್ರತಿದಿನ 2 ಗಂಟೆ ಕಂಟಿನ್ಯೂಸ್ ಆಗಿ ಓದೋದು ಮುಖ್ಯ. ಅದಕ್ಕೆ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ
ಫುಲ್ ಟೈಮ್ ಕ್ಯಾಂಡಿಡೇಟ್ ಇದ್ದರೆ 5 hours ಪ್ಲ್ಯಾನ್ ಮಾಡ್ಕೊಳ್ಳೋದು. ಅವರು ಯಾಕಂತಂದ್ರೆ ಅವ್ರಿಗೆ ಟೈಮ್ ಸಿಗುತ್ತೆ ರೀ, ಅಂದರೆ 5 hours ಸ್ಟ್ರಕ್ಚರ್ ಯೂಸ್ ಮಾಡಬಹುದು. 2 hours ಕೋರ್ ಸಬ್ಜೆಕ್ಟಿಗೆ ಕೊಡೋದು, 1 hour ಜನರಲ್ ಪೇಪರ್ಗೆ, 1 ಗಂಟೆ MCQ PYಗೆ, 30 ನಿಮಿಷ ರಿವಿಷನ್ಗೆ, 30 ನಿಮಿಷ ಎರರ್ ಅನಾಲಿಸಿಸ್ಗೆ. ಹೀಗೆ ನೀವು ಮಾಡಿದರೆ ಎಲ್ಲ ಸಮಯವನ್ನು ನೋಟ್ಸ್ ಬರೋದಕ್ಕೆ ಮಾತ್ರ ಹಾಕಬೇಡ್ರಿ. ಏನು ಮಾಡಿಬಿಡ್ತಾರೆ, ಎಲ್ಲವನ್ನು ಮಿಕ್ಸ್ ಮಾಡಿ ಅನೇಕ ರೀತಿಯಾದಂಥ ಮಿಸ್ಟೇಕ್ ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ಎಲ್ಲ ಸಮಯನೂ ನೋಟ್ಸ್ ಬರೆಯೋದಕ್ಕೆ ನಾನು ಮೊದಲು ಅದೇ ಹೇಳಿದ್ದೀನಿ. ಯಾಕಂದ್ರೆ ನನ್ನ ಅನುಭವಕ್ಕೆ ಇದ್ದವರು ಇವೆಲ್ಲ. ಅನೇಕ ವಿದ್ಯಾರ್ಥಿಗಳು ನಾನು ಹೇಳಿದ್ನಲ್ಲ, ಲೈಬ್ರರಿಗೆ ಹೋಗೋದು ಬರ್ಕೊಂಡು ಕೂತ್ಬಿಡೋದು, ಇಲ್ಲ ಮನೆಯಲ್ಲೇ ಫಸ್ಟ್ 1-2 ದಿನ ಫುಲ್ಲು ಸ್ಟ್ರಾಂಗಾಗಿ ಸ್ಟಡಿ ಮಾಡೋಕ್ಕೆ ಚಾಲೂ ಮಾಡೋದು, ಆಮೇಲೆ ಅದನ್ನು ಬಿಟ್ಬಿಡೋದು. ಯಾಕೆ, ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಯೂಟ್ಯೂಬ್ನಲ್ಲಿ ಇನ್ನೊಂದು ರೀತಿ ಹೇಳಲಿಕ್ಕೆ ಹೋಗ್ತಾರೆ. ಗೆಳೆಯರ ಗಮನಿಸಿ, ಇಲ್ಲಿ ಭಾಳ ಜನ ಕೇವಲ ಮೋಟಿವೇಶನ್ ನೋಡಿ ಮೋಟಿವೇಟ್ ಆಗ್ತಾರೆ. ಇದು ಕೆಲಸ ಮಾಡಲ್ರಿ. ಇದು ನಾನು ಕೆಲವು ಯೂಟ್ಯೂಬ್ನಲ್ಲಿ ನೋಡಿದಾಗ ಮೋಟಿವೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಮೋಟಿವೇಟಿಂದ ಹೊಟ್ಟೆ ತುಂಬುತ್ತೇನ್ರಿ? ಮೋಟಿವೇಟ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಾವೇ ಮೋಟಿವೇಟ್ ಆಗಬೇಕು. ನಾನು ಹೇಗೆ ಸ್ಟಡಿ ಮಾಡಬೇಕು ಅನ್ನೋದು ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡೋದನ್ನು ಕಲಿಬೇಕು. ಅದಕ್ಕೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಬರೋದು. ಇಲ್ಲಿ ಎಲ್ಲ ಸಮಯದಲ್ಲಿ ನೀವು ಎಲ್ಲ ಸಮಯನೂ ಬರೀ ನೋಟ್ಸ್ ಬರೋದಕ್ಕೆ ಮಾತ್ರ ಹಾಕಬೇಡ್ರಿ. ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಬೇಕು. ಎಕ್ಸಾಮ್ ಅಬ್ಜೆಕ್ಟಿವ್ ಆಗಿರಬೇಕು, ಡಿಸ್ಕ್ರಿಪ್ಟಿವ್ ಆಗಿರಲಿ, ರಿಕಾಲ್ ಅಂದರೆ ಮತ್ತೆ ಅದು ನೆನ್ಪು ಮಾಡ್ಕೊಳ್ಳೋದು, ಮತ್ತು ಅಪ್ಲಿಕೇಶನ್. ಪ್ರಾಕ್ಟೀಸ್ ಇಲ್ಲದೆ ಗ್ರೋತ್ ಆಗೋದಿಲ್ಲ. ನೀವು ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಬೇಕು. ಇನ್ನು ರೆಫರೆನ್ಸ್ ಬುಕ್ ರೂಲ್ ಇಲ್ಲಿ ಗಮನಿಸಬೇಕು. ರೆಫರೆನ್ಸ್ ಬುಕ್ ರೂಲ್, ಮನೆ ತುಂಬ ಪುಸ್ತಕ ಅದಾವ ಅಂತಂದ್ರೆ ಸಿಕ್ಕಾಪಟ್ಟೆ ಜ್ಞಾನಿ ಅಂತಲ್ಲ ಅವ. ಪರೀಕ್ಷೆಗೆ ಯಾವ ಪುಸ್ತಕ ಏನಂತಂದ್ರೆ ಸೂಟೇಬಲ್ ಇದೆ, ಇದಕ್ಕೆ ಯಾವ ಪುಸ್ತಕ ರೆಫರೆನ್ಸ್ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ರೆಫರೆನ್ಸ್ ಬುಕ್ ಬಗ್ಗೆ ಡಿಪಾರ್ಟ್ಮೆಂಟ್ ಸಜೆಸ್ಟ್ ಲೀಸ್ಟ್ನಲ್ಲಿಯೂ ಸಹ ಇದೆ. ಅದನ್ನು ನೀವು ನೋಡಿ ಅದಕ್ಕೆ ಸ್ಟ್ಯಾಂಡರ್ಡ್ ಆಥರ್ಸ್ ಉಲ್ಲೇಖ ಮಾಡಿರುವಂಥ ಪುಸ್ತಕಗಳನ್ನು ಗಮನಿಸಬೇಕು. ಇದು ಹೆಲ್ಪ್ಫುಲ್ ಆಗುತ್ತೆ. ಆದರೆ ರೆಫರೆನ್ಸ್ ಲೀಸ್ಟ್ನ ದೊಡ್ಡದಿದೆ, ಜಾಸ್ತಿ ಇದೆ ಅಂತಂದರೆ ನೀವೆಲ್ಲ ಪುಸ್ತಕಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಆ ಲೀಸ್ಟ್ ನೋಡಿ ಎಲ್ಲ ಪುಸ್ತಕ ಕಲೆಕ್ಟ್ ಮಾಡಿ ನೋಡ್ಕೋತ ಹೋದರೆ ಎಲ್ಲನೂ ಓದಲಿಕ್ಕೆ ಆಗಲ್ಲ. ಅದಕ್ಕೆ 1 ಟಾಪಿಕ್ 1 ಮೇನ್ ಸೋರ್ಸ್, ಒಂದೇ ಕಾನ್ಸೆಪ್ಟ್ಗೆ 4 ಸೋರ್ಸ್ ತೆಗೆದುಕೊಂಡ್ರೆ ಟೈಮ್ ವೇಸ್ಟ್ ಮತ್ತು ಕನ್ಫ್ಯೂಷನ್. ಸ್ಟ್ಯಾಂಡರ್ಡ್ ಸೋರ್ಸ್ ಒಂದೇ ಇರಬೇಕು, ನೋಟ್ಸ್ ಒಂದಿರಬೇಕು, ಪ್ರಾಕ್ಟೀಸ್ ಒಂದಿದ್ದರೆ ಸಾಕಾಗತ್ತೆ. ನೀವು 100% ಸಕ್ಸಸ್ ಆಗ್ತೀರಿ. ಅದಕ್ಕೆ ನೀವೇನಂತಂದ್ರೆ ಆದಷ್ಟು ಮಟ್ಟಿಗೆ ಟಾರ್ಗೆಟೆಡ್ ನೋಟ್ಸನ್ನು ಯೂಸ್ ಮಾಡಬೇಕು. ಈಗ ನನ್ನ ಯೂಟ್ಯೂಬ್ ಕ್ಲಾಸ್ನಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಗಣಿತ, ವಿಜ್ಞಾನಕ್ಕೆ ಕಾನ್ಸೆಪ್ಟ್ಗಳು ಮತ್ತು ಕಂಪ್ಯೂಟರ್ ಲಿಟ್ರೇಸಿ ಎಕ್ಸಾಮ್ಗೆ ಇದನ್ನು ಡಿಟೇಲ್ ಆಗಿ ಕಾನ್ಸೆಪ್ಟ್ ವೈಸ್ ಹೇಳ್ಕೋತ ಹೋಗ್ತೀನಿ ವಿತ್ MCQ. ಮತ್ತು ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ, ಅಂದರೆ ನಿಮ್ಮ ಪ್ರಿಪ್ರೇಷನ್ಗೆ ಸಮಯ ಉಳಿತಾಯ ಆಗೋದ್ರ ಜೊತೆಗೆ ನಿಮಗೆ ಪ್ರಿಪ್ರೇಷನ್ಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ PDF ನೋಟ್ಸನ್ನು ನಾನು ಶೇರ್ ಮಾಡ್ತಿರ್ತೀನಿ. ಅದಕ್ಕೆ ಇಲ್ಲಿ ನೀವು ಏನಂತಂದರೆ ಎಲ್ಲ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋತ ಹೋಗಬೇಡ್ರಿ. ಇನ್ನೊಂದು ಬಾರಿ ಹೇಳ್ತೀನಿ, ಮೇನ್ ಏನಂತಾರೆ 1 ಟಾಪಿಕ್ 1 ಮೇನ್ ಸೋರ್ಸ್. ಒಂದು ಕಾನ್ಸೆಪ್ಟ್ಗೆ 4 ಸೋರ್ಸ್ ತೆಗೆದುಕೊಂಡ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಕನ್ಫ್ಯೂಸ್ ಆಗುತ್ತೆ. ಅದಕ್ಕಾಗಿ ಸ್ಟ್ಯಾಂಡರ್ಡ್ ಸೋರ್ಸ್ 1, ನೋಟ್ಸ್ 1, ಪ್ರಾಕ್ಟೀಸ್ 1 ಇವುಗಳನ್ನು ಪಾಲಿಸಬೇಕು. ಇನ್ನು PST, GPT, PST ಮತ್ತು PET ನಾವು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ, ಇಲ್ಲಿ ಆಫೀಸಿಯಲ್ PST PET ಪೇಪರ್ 1 ಸಂಬಂಧಪಟ್ಟಿರುವಂತೆ ಸಿಲೆಬಸ್ನಲ್ಲಿ ಜನರಲ್ ನಾಲೆಜ್ ಟಾಪಿಕ್ಸ್ ಅದಾವ. ಜನರಲ್ ನಾಲೆಜ್ ಟಾಪಿಕ್ ಸಂಬಂಧಪಟ್ಟಿರುವಂತೆ ಒಳ್ಳೆ ಕರ್ನಾಟಕ ಹಿಸ್ಟ್ರಿ
ಮತ್ತು ಕಲ್ಚರ್, ಆಮೇಲೆ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಆಮೇಲೆ ಕಾನ್ಸ್ಟಿಟ್ಯೂನ್ಸಿ, ಕರೆಂಟ್ ಅಫೇರ್ಸ್, ಕಂಪ್ಯೂಟರ್ ಬೇಸಿಕ್ ಇವೆ. ಕಂಪ್ಯೂಟರ್ ಬೇಸಿಕ್ನ ನಾನು ನಿಮಗೆ ಡಿಟೇಲಾಗಿ ಹೇಳಿಕೊಳ್ತೀನಿ. ಕಂಪ್ಯೂಟರ್ ಬೇಸಿಕ್ಗೆ ನಿಗದಿಪಡಿಸಿರಲ್ಲ ಅಂಕಗಳು 100% ನಿಮ್ಗೆ ಬರುವ ಹಾಗೆ ನಿಮ್ಮ ಜೊತೆಗೆ ಏನಂತಂದರೆ ನಾನು ಕ್ಲಾಸನ್ನು ತೆಗೆದುಕೊಳ್ತೇನೆ. ಜೊತೆಗೆ ಎಜುಕೇಷನಲ್ ಸೈಕಾಲಜಿ ಮತ್ತು ಮೆಂಟಲ್ ಆಪ್ಟಿಟ್ಯೂಡ್ ಪ್ರತ್ಯೇಕ ಏರಿಯಾ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಮೆಂಟಲ್ ಆಪ್ಟಿಟ್ಯೂಡ್ ಕ್ಲಾಸನ್ನು ಸಹ ಮಾಡ್ತೇನೆ. ಇದರಿಂದ ಲೆಸನ್ ಏನು, ಸಿಲೆಬಸ್ನ ಪ್ರತಿಯೊಂದು ಹೆಡ್ಡಿಂಗನ್ನು ಡೈಲಿ ಟಾರ್ಗೆಟ್ ಆಗಿ ಕನ್ವರ್ಟ್ ಮಾಡಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲಿ ಟುಡೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನ, ಭಾರತದ ಸಂವಿಧಾನದ ಬೇಸಿಕ್. ನಾಳೆ ಕರೆಂಟ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅಫೇರ್ಸ್. ಈ ರೀತಿ ಡೈಲಿ ಮೈಕ್ರೋ ಟಾರ್ಗೆಟ್ ಮಾಡಬೇಕು. ಮೈಕ್ರೋ ಟಾರ್ಗೆಟ್ ಇರಬೇಕು, ನೆನಪಿಡುವ ಹಾಗೆ ಇರಬೇಕು. ಈ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ಇನ್ನೊಂದು ನಾನು ಮಾಡಿರುವಂಥ ಒಂದು ಪ್ಲ್ಯಾನ್ ಪ್ರಕಾರ 7 ಡೇ ಸ್ಟಡಿ ಸೈಕಲ್ ಅಂಥೇಳಿ, 7 ಡೇ ಸ್ಟಡಿ ಸೈಕಲ್. ಇಲ್ಲಿ ಒಂದು ವಾರದ ಸ್ಟಡಿ ಸೈಕಲ್ ಸ್ಟ್ರಕ್ಚರ್ ಹೀಗಿರಬಹುದು. ಡೇ 1ರಿಂದ ಡೇ 4 ಕಾನ್ಸೆಪ್ಟ್ ಪ್ಲಸ್ MCQ, ಡೇ 5 PYQ, ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳು, ಡೇ 6 ವೀಕ್ ಟಾಪಿಕ್ಗಳ ಮೇಲೆ ಗಮನ ಕೇಂದ್ರೀಕರಿಸೋದು, ಡೇ 7 ಟೆಸ್ಟ್ ಮತ್ತು ಅನಾಲಿಸಿಸ್ಗೆ ಸಂಬಂಧಪಟ್ಟಿದ್ದು. ಈ ಸೈಕಲ್ ರಿಪೀಟೆಡ್ ಆಗಿರಬೇಕು. ಪ್ರತಿ ವಾರ ಒಂದು ಲೂಪ್ ಕಂಪ್ಲೀಟ್ ಆಗಬೇಕು. ಇದರಿಂದ ಲರ್ನಿಂಗ್, ಪ್ರಾಕ್ಟೀಸ್, ಟೀಚಿಂಗ್, ಆಮೇಲೆ ಅದು ಅನಾಲಿಸ್ ಎಂಬ 4 ಇವು ನಡೀತಾ ಇರ್ತಾವೆ. ಕೇವಲ ಓದೋದು ಮಾತ್ರ ಅಲ್ಲ, ಪ್ರೋಗ್ರೆಸ್ ಮೆಜರ್ಮೆಂಟ್ ಕೂಡ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕಾಗಿ ಕೇವಲ ಓದ್ತಾ ಹೋಗೋದು, ಪ್ರೋಗ್ರೆಸ್ ಮೆಜರ್ಮೆಂಟ್ ಇಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಈ ಒಂದು ಸ್ಟಡಿ ಸೈಕಲಿಂದ ನಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಪ್ರೋಗ್ರೆಸ್ ಮೆಜರ್ಮೆಂಟ್ ಕೂಡ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಇಷ್ಟೆಲ್ಲ ನಾವು ಗಮನಿಸಿದ ಮೇಲೆ ಇವತ್ತು ಒಂದು ಹೋಮ್ವರ್ಕ್ ಮಾಡೋಣ್ರಿ. ಟುಡೇಸ್ ಹೋಮ್ವರ್ಕ್ ಏನು? ಫಸ್ಟ್ ಇವೆಲ್ಲ ಪಾಯಿಂಟ್ಗಳನ್ನು ಗಮನಿಸಬೇಕು. ಇವತ್ತಿನ ಹೋಮ್ವರ್ಕ್ ತುಂಬ ಪ್ರಾಕ್ಟಿಕಲ್ ಟಾರ್ಗೆಟ್ ಪೋಸ್ಟನ್ನು ಬರೀಬೇಕು. ಆಫೀಸಿಯಲ್ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಫಸ್ಟ್ ಏನು ಮಾಡಿರಿ, ನಿಮ್ಮ ಟಾರ್ಗೆಟ್ ಪೋಸ್ಟ್ ಯಾವುದಂತ ಬರೀರಿ. ನಂತರ ಆಫೀಸಿಯಲ್ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿರಿ. ಪ್ರಿವಿಯಸ್ ಇಯರ್ ಪೇಪರ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಇವು ಪ್ರತಿಯೊಂದಕ್ಕೂ ಸಪ್ರೇಟ್ ಆದಂಥ ಫೋಲ್ಡರ್ ರೆಡಿ ಮಾಡ್ಕೊಳ್ರಿ. ಸಾಧ್ಯ ಅದರ ಪ್ರಿಂಟನ್ನು ತೆಗೆದಿಟ್ಕೊಳ್ರಿ. ಅದನ್ನು ಬೇಸ್ ಲೈನ್ ಟೆಸ್ಟ್ ಮಾಡಿ, ವೀಕ್ ಟಾಪಿಕ್ ಬರ್ಕೊಳ್ರಿ. 3 ನೋಟ್ಬುಕ್ ಸ್ಟಾರ್ಟ್ ಮಾಡಿರಿ. ಈ ಹೋಮ್ವರ್ಕ್ ಮಾಡಿದರೆ ನಾಳೆಯ ಕ್ಲಾಸ್ ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ಮಾಡದೇ ಬಂದರೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಈ 3 ನೋಟ್ಬುಕ್ ಸ್ಟಾರ್ಟ್ ಇವತ್ತಿಂದ ಪ್ರಾರಂಭ ಆಗಬೇಕು. ಇವತ್ತಿನ ಕ್ಲೋಸಿಂಗ್ ಟೈಮ್, ಇವತ್ತಿನ ಕ್ಲಾಸ್ನ ಕೊನೆಯಲ್ಲಿ ಒಂದು ಲೈನ್ ನೆನಪಿಡಬೇಕು. ಸಿಲೆಬಸ್ ಈಸ್ ಯುವರ್ ಮ್ಯಾಪ್, PYQ ಈಸ್ ಯುವರ್ ಕಂಪಾಸ್, ಪ್ರಾಕ್ಟೀಸ್ ಈಸ್ ಯುವರ್ ಪಾತ್. ರ್ಯಾಂಡಮ್ ಪ್ರಿಪ್ರೇಷನ್ ಬಿಟ್ಬಿಡ್ರಿ, ಸ್ಟ್ರಕ್ಚರ್ಡ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಡೇ 4ನಲ್ಲಿ ನಾವು ಆಫೀಸಿಯಲ್ ಸಿಲೆಬಸ್ ಬ್ರೇಕ್ ಡೌನ್ ಮತ್ತು ಅದರ ವಿವರವನ್ನು ನೋಡೋಣ. ಯಾವ ಟಾಪಿಕ್ ಮೊದಲು, ಯಾವ ಟಾಪಿಕ್ ಹೆಚ್ಚು ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನು ಗಮನಿಸೋಣ. 30 ಡೇ ಸ್ಟ್ರಕ್ಚರ್ ಹೇಗೆ ಕಟ್ಟಬಹುದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಸ್ಟಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೇವೆ. ಧನ್ಯವಾದಗಳು. ಆಮೇಲೆ ಅಪ್ಲಿಕೇಶನ್ ಒಂದು ಕಡೆ ಇರಲಿ. ಪ್ರಿಪ್ರೇಷನ್ ಇವತ್ತಿನಿಂದ ಎಕ್ಸಾಮ್ ಪ್ಯಾಟ್ರನ್ ಆಧಾರವಾಗಿ ಆರಂಭವಾಗಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಾಯಂಕಾಲ ಒಂದು ಕ್ಲಾಸ್ನಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾವು ಕಂಪ್ಯೂಟರ್ ಲಿಟ್ರೇಸಿಯಿಂದ, ಕಂಪ್ಯೂಟರ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಪೇಪರ್ 1ಕ್ಕೆ ಸಂಬಂಧಪಟ್ಟಿರುವಂಥ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರುವಂಥ ನಾವು ಟಾಪಿಕ್ನ ಪ್ರಾರಂಭ ಮಾಡ್ತೀವಿ. ಮತ್ತೆ ಸಾಯಂಕಾಲ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.